ಮಾತಾಡುವ ಬನ್ನಿ ಇವಾಗ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹನುಮಂತಣ್ಣ ಒಬ್ಬ ಕುರಿಗಾಯಿ ಯುವಕ. ಮುಗ್ಧ ಹಳ್ಳಿಯಿಂದ ಬಂದು ತನ್ನ ಜನಪದ ಹಾಡುಗಳ ಮೂಲಕ ಸರಿಗಮಪಗೆ ಸೆಲೆಕ್ಟ್ ಆಗಿ ತುಂಬಾನೇ ಫೇಮಸ್ ಆಗಿದ್ರು. ತುಂಬಾ ವರ್ಷಗಳಿಂದ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊತಾ ಬಂದವ್ರೆ. ಇವಾಗ ಬಿಗ್ ಬಾಸ್ಗೂ ಬಂದವ್ರೆ. ಅವರ ಮುಗ್ಧತನ ಒಂಥರ ಫನ್ನಿ ಆಗಿ ನೋಡೋರಿಗೆ ಮಜಾ ಕೊಡ್ತಿದೆ. ಆದ್ರೆ ಒಂದ್ ಸೀನ್ ಅಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಮೇಲೆ ಹೇಗದ್ ಕೂತ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ ಅಂತಾರಲ್ಲ ಈ ನಮ್ಮ ಮುಗ್ಧ ಹನುಮಂತಣ್ಣ. ಆದ್ರೆ ಅವರ ಪ್ರೊಫೈಲ್ ಅಲ್ಲಿ ಹೋಗಿ ನೋಡಿದ್ರೆ ಮಲೇಷಿಯಾದ ಟ್ವಿನ್ ಟವರ್ ಮುಂದೆ ನಿಂತಿರೋ ಫೋಟೋ ಹಾಕವ್ರೆ. ಅಲ್ಲಲ್ಲ ಹನುಮಂತು, ವೆಸ್ಟರ್ನ್ ಟಾಯ್ಲೆಟ್ ಮೇಲೆ ಹೇಗ್ ಕೂತ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ಇರೋನು ಮಲೇಷಿಯಾಗ ಹೋಗಿದ್ದಲ್ಲಪ್ಪ. ಅಲ್ಲಿರೋದೆಲ್ಲ ವೆಸ್ಟರ್ನ್ ಟಾಯ್ಲೆಟ್. ಅಲ್ಲೇಂಗ್ ಕೂತ್ಕೊಂಡ್ ಕಕ್ಕ ಮಾಡ್ದೆ? ಗುಡ್ ಕ್ವಶನ್. ಇಂಟೆಲಿಜೆನ್ಸ್ ನೀವು ಏನ್ ಮಲೇಷಿಯಾಗ ಹೋಗ್ಬೇಕಾದ್ರೆ ನಿನ್ ಟ್ರಂಕ್ ಒಳಗೆ ಇಂಡಿಯನ್ ಟಾಯ್ಲೆಟ್ ಏನಾದ್ರು ಇಟ್ಕೊಂಡು ಹೋಗಿದ, ಅಥವಾ ಎಲ್ಲೂ ಇಂಡಿಯನ್ ಟಾಯ್ಲೆಟ್ ಸಿಗ್ಲಿಲ್ಲ ಅನ್ಬಿಟ್ಟು ಆ ಎರಡು ಟ್ವಿನ್ ಟವರ್ ಮೇಲೆ ಆ ಕಡೆ ಒಂದ್ ಕಾಲ್ ಈ ಕಡೆ ಒಂದ್ ಕಾಲ್ ಇಟ್ಬಿಟ್ಟು ಅಲ್ಲೇ ಪುತುಕ್ ಏತ್ಬಿಟ್ಟ. ಆಮೇಲೆ ಇನ್ನೂ ಒಂದು ಹನುಮಂತಣ್ಣ ಕನ್ಫೆಷನ್ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಯಾರು ಇಲ್ರಿ ಅಂತ ವಾಪಸ್ ಬಂದು ಹೇಳ್ತೀಯ. ಅಬ್ಬಬ್ಬಬ್ಬ, ಏನ್ 10 ವರ್ಷದಿಂದ ನೀನು ಬಿಗ್ ಬಾಸ್ ನೋಡೇ ಇಲ್ವಾ? ಬಿಗ್ ಬಾಸ್ ನೋಡಕ್ ಬರದೇ ಇರೋ ಅಷ್ಟು ನೀನು ಮುಗ್ಧನ, ಅಥವಾ ಬಿಗ್ ಬಾಸ್ ನೋಡಕ್ ಆಗದೆ ಇರೋ ಅಷ್ಟು ತೀರಾ ಮಾರ ಹಳ್ಳಿ ಗುಡ್ಡಗಾಡು ಪ್ರದೇಶದಲ್ಲ ನೀನಿರೋದು? ಇದೆಲ್ಲ ನೋಡಿದಾಗ ಅನ್ಸೋದು ಎಂತ ಅಮಾಯಕ ಅಲ್ವೇ ಅಲ್ಲ ಹನುಮಂತ, ಪಕ್ಕ ಇವನೊಬ್ಬ ಬುದ್ಧಿವಂತ. ಏನ್ ಚಾಲುಕಿದ್ಯೋ ಮಗನ. ಸ್ನೇಹಿತರೆ, ಇನ್ನೊಂದೇನ್ ಗೊತ್ತಾ? ಅಂಬಾನಿ ಫ್ರೀ ಡಾಟಾನ ಯಾವಾಗ ಕೊಟ್ನೋ ಅವಾಗ್ಲೇ ಅಳ್ಪಳ್ಳಿಲಿರೋ ಐಕ ಮಕ್ಳೆಲ್ಲ EMI ಆಂಡ್ರಾಯ್ಡ್ ಮೊಬೈಲ್ ತಕೊಬಿಟ್ಟು ಆನ್ಲೈನ್ ಅಲ್ಲಿ ಇರೋದ್ನೆಲ್ಲ ಅರ್ದು ಕುಡಿದು ಉಗಿದ್ಬಿಟ್ಟವ್ರೆ. ಅಂತದ್ರಲ್ಲಿ 5 ವರ್ಷದಿಂದ ಹಾಡು ಹೇಳ್ಕೊಂಡು ಹಲವಾರು ರಿಯಾಲಿಟಿ ಶೋಗಳಲ್ಲಿ ರೀಲ್ಸ್ ಅಲ್ಲಿ ಆಕ್ಟ್ ಮಾಡ್ತಿರೋ ಈ ಹನುಮಂತಣ್ಣ ಮುಗ್ಧಾನೆ. ಆದ್ರೆ ಬಿಗ್ ಬಾಸ್ ಅಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಶಾಂಪು ಹಾಕೊಂಡು ಸ್ನಾನ ಮಾಡೋ ಅಷ್ಟು, ಎಳ್ಕೊಂಡು ಹೋಗೋ ಸೂಟ್ ಕೇಸ್ ನ ಒತ್ಕೊಂಡು ಹೋಗೋ ಅಷ್ಟು, ವೆಸ್ಟರ್ನ್ ಟಾಯ್ಲೆಟ್ ಮೇಲೆ ಕೂತ್ಕೊಳ್ಳೋಕ್ ಬರದೇ ಇರೋ ಅಷ್ಟು ಮುಗ್ಧ ಅಲ್ವೇ ಅಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇನ್ನು ಮೂರನೆಯದಾಗಿ ಧನರಾಜಾಚಾರ್. ಈ ಗಂಡು ಒಂಥರ ಮನೆ